ಬಾಡಿ ಫ್ಯಾಟ್ ಲಾಸ್ ಮಾಡ್ಬೇಕು ಅನ್ಕೊಂಡವರು ಹೊಸು ಆದಾಗ ನಿನ್ನ ಮುಖ ನೋಡ್ಕೊಂಡು ಕಂಡಿಡಿಯೋದು ಬೈ ಇಲ್ಲೊಂದು ಎರಡು ಲೈನ್ ಬರ್ದಾರ ನೋಡ್ರಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ಲಾಂಗ್ ಫಾರ್ಮೇಟ್ ವಿಡಿಯೋ ಚಾಲು ಮಾಡ್ಲತ್ತೀನಿ. ಇಷ್ಟನೇ ಚಾಲು ಮಾಡಬೇಕು ಅಂದ್ಕೊಂಡಿದ್ದ, ಬಟ್ ರೀಸನ್ ಬೇರೆ ರೀಸನ್ ಸಲುವಾಗಿ ಮಾಡಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ಲತ್ತೀನಿ. ಈಗ ಶಾರ್ಟ್ ಫಾರ್ಮೇಟ್ ವಿಡಿಯೋಗ ರೀಲ್ಸಿಗೆ ಹೆಂಗೆ ಸಪೋರ್ಟ್ ಮಾಡಿರಿ, ಈ ವಿಡಿಯೋಕ್ಕೂ ಅದೇ ಥರ ಸಪೋರ್ಟ್ ಮಾಡಿರಿ. ಮತ್ತೇನಿಲ್ಲ, ಅಷ್ಟೇ ಕೇಳ್ತೀನಿ ನಿಮ್ಗೆ. ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದ್ರೆ, ನಾಳೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಇವತ್ತೇ ಸ್ಟಾರ್ಟ್ ಮಾಡಿರಿ. ಇವತ್ತು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದು ಈಗಲೇ ಸ್ಟಾರ್ಟ್ ಮಾಡಿರಿ. ನಾನು ನಾಳೆ ಸ್ಟಾರ್ಟ್ ಮಾಡಬೇಕು ಅಂತ 3 ವರ್ಷ ವೇಸ್ಟ್ ಮಾಡೀನಿ. ಸೊ ಫೈನಲಿ ಇವತ್ತು ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ಬೇಕಲ್ಲತ್ತೀನಿ. ಹೆಂಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಪೋರ್ಟ್ ಮಾಡ್ಬೇಕು ನೀವೇ. ನನ್ನ ಫಸ್ಟ್ ಲಾಂಗ್ ಫಾರ್ಮೇಟ್ ವಿಡಿಯೋ ಇದು. ಮೊದಲು ಮಾಡಿದ್ದೆ, ಅದು ಚೆನ್ನಾಗಾಗಿಲ್ಲ, ಬಟ್ ಮಾತಲಿಂತ ಯೂಸ್ ಮಾಡಿಕೊಂಡು ಈಗ ಫಸ್ಟ್ ಟೈಮ್ ಮಾಡ್ಲತ್ತೀನಿ. ಸೊ ನೀವು ಸಪೋರ್ಟ್ ಮಾಡಲೇಬೇಕು. ಇಟ್ ಈಸ್ ಮೈ ರಿಕ್ವೆಸ್ಟ್. ಬರ್ರಿ ಇವತ್ತಿನ ಡೇ ಚಾಲು ಮಾಡೋ. ಮತ್ತು ಇವತ್ತು ಫುಲ್ ಡೇ ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ತೀನಿ ಅಂತ. ಇವತ್ತು ನಂದು ಲೆಗ್ ಡೇ ಅದ. ಈಗ ಸ್ವಲ್ಪ ಲೇಟ್ ಮಾಡಿ ಎದ್ದೀನಿ. ಜಸ್ಟ್ ಎದ್ದು ಈಗ ಮುಖ ತಗೊಂಡು ವರ್ಕೌಟ್ ಮಾಡ್ಲಿಕ್ಕೆ ಬಂದೀನಿ. ಇವತ್ತು ನಂದು ಲೆಗ್ ಡೇ ವರ್ಕೌಟ್ ಎಲ್ಲ ಮಾಡಿ ಫ್ರೆಶ್ ಆಗಿ ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬರತಕ್ಕ ಇವತ್ತಿನ ಡೇ ಹೆಂಗಿರ್ತದೆ ನನ್ನ ಸರಿ ನೋಡ್ರಿ. ಬರ್ರಿ ಇವತ್ತ ವರ್ಕೌಟ್ ಮಾಡುವಂತ. ಇವಾಗ ನಾ ಎಲ್ಲಿದ್ದೀನಿ ಅಂದ್ರೆ ಕಲಬುರಗಿ ಒಳಗಿದ್ದೀನಿ. ಸೊ ಇಲ್ಲೇ ಕೆಲಸ ಮಾಡ್ಲತ್ತೀನಿ. ಸೊ ಇಲ್ಲೇ ವರ್ಕೌಟ್ ಮಾಡ್ತೀನಿ. ಈಗ ಜಿಮ್ಮಿಗಂತೂ ಹಚ್ಚಲಿನ, ಮುಂದೆ ಹಚ್ಚಬೇಕು. ಸ್ವಲ್ಪ ಬಾಡಿ ಚೆನ್ನಾಗಿ ಮಾಡ್ಕೊಂಡು ಬ್ಲಾಕ್ ಹಾಸ್ತೀನಿ ಅಂತ. ಈಗ ಇಲ್ಲೇ ನಾನು ವರ್ಕೌಟ್ ಮಾಡೋ ಟೈಮಿಗೆ 1000 ಸ್ಟೆಪ್ಸ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಸ್ವಲ್ಪ ಬಾಡಿ ವಾರ್ಮ್ ಅಪ್ ಆಗ್ತದೆ. ಆಮೇಲೆ ಪುಷಪ್ ಮಾಡಿಕೊಂಡು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಬರ್ರಿ ಈಗ 1000 ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡು 1000 ಸ್ಟೆಪ್ಸ್. ನೆಕ್ಸ್ಟ್ ವಿಲ್ ಪುಷಪ್. ಸರಿಯಾಗಿ ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ ಕ್ಯಾಮ್ರಾ ಆಗುತ್ತಾ, ಇನ್ನೊಂದು ಮೈಕ್, ಇನ್ನೊಂದು ಸ್ಟ್ಯಾಂಡ್ ಅದ ನನ್ನ ಹತ್ರ. ಬಟ್ ಫೋನ್ ಅದ, ಕ್ಯಾಮ್ರಾ ಅಟೆಂಡ್ ಕರೆಕ್ಟ್ ಇಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಇನ್ನೊಂದು ಮೈಕ್ ರೇ ಸದ್ಯಕ್ಕೆ ಇಲ್ಲ ನನ್ನ ಹತ್ರ, ಅದು ಸರಿಯಾಗಿಲ್ಲ. ಸೊ ಓನ್ ವಾಯ್ಸೇ ಕರೆಕ್ಟ್ ಹೊಂಟದ, ಅಷ್ಟೇ ಸಾಕು. ಇದು ನೀವು ಎಷ್ಟು ಮಾಡ್ಕೋತೀರಂದ್ರೆ 20 ರಿಪಿಟೇಷನ್ಸ್ 4 ಸೆಟ್. ಓಕೆ, ಒಂದು ಸೆಟ್ ಕಂಪ್ಲೀಟ್ ಆಯಿತು ನಂದು. ನೆಕ್ಸ್ಟ್ ಇನ್ನೂ 3 ಸೆಟ್ ವಿಡಿಯೋ ಮಾಡ್ಲಾರ್ದಂಗೆ ಕಂಪ್ಲೀಟ್ ಮಾಡ್ಕೋತೀನಿ ಅಂತ. ಫೈನಲಿ 4 ಸೆಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಲೆಗ್ ಡೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 50 ಸಪಾಟೆ ಮಾಡ್ಕೊಳ್ಳೋಣ. ಸಪಾಟೆ ಹೆಂಗಿರ್ತದೆ ತೋರಿಸ್ತೀನಿ ಅಂತ. ಇದರ್ಲಿಂತ ನಿಮ್ಮ ಫುಲ್ ಬಾಡಿ ವರ್ಕೌಟ್ ಆಗುತ್ತಾ. ಸಪಾಟೆ ಹೆಂಗಿರ್ತದ ತೋರಿಸ್ತೀನಿ ಅಂತ. ಈಗ ಇಟ್ರಲ್ಕ ಫುಲ್ ಬಾಡಿ ಮತ್ತು ಈ ಥರ ಬಾರಿ ಸಿಟ್ಟಿಂಗ್ ಪೊಸಿಷನ್, ಸ್ಟ್ಯಾಂಡಿಂಗ್ ಪೊಸಿಷನ್, ಒಂದ್ಸಲ ಮೇಲೆ ಕರ್ರಿ, ಮತ್ತು ಕೂತ್ಕೊರಿ, ಮತ್ತು ಹಿಂಗೆ ಸೇಮ್ ರಿಪಿಟೇಷನ್ಸ್ 50. ಓಕೆ, ಕಟ್ಟಿಂಗ್ ಮಾಡೋರು ಬಾಡಿ ಫ್ಯಾಟ್ ಲಾಸ್ ಮಾಡ್ಬೇಕು ಅನ್ಕೊಂಡವರು ಬಿಸ್ಲಾಗ ವರ್ಕೌಟ್ ಮಾಡ್ದಾರಂದ್ರೆ ಜಲ್ದಿ ಫ್ಯಾಟ್ ಲಾಸ್ ಆಗುತ್ತಾ. ಫ್ಯಾಟ್ ಗೇನ್ ಮಾಡ್ಬೇಕು ಅನ್ಕೊಂಡವರು ಸ್ವಲ್ಪ ನೈಟ್ ಟೈಮ್ ವರ್ಕೌಟ್ ಮಾಡಿದ್ರು ಮ್ಯಾನೇಜ್ ಆಗುತ್ತೆ. ನನಗೆ ನೈಟ್ ಟೈಮ್ ಸಿಗಲ್ಲ. ಸೊ ಈ ಸಿಕ್ಕಿರೋ ಟೈಮ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ವರ್ಕೌಟ್ ಮಾಡ್ತೀನಿ. ಇನ್ನೊಂದು, ನನ್ನ ಥರ ವರ್ಕೌಟ್ ಮಾಡೋ ಟೈಮಿಗೆ ಶರ್ಟ್ ಹಾಕೋಬೇಡ್ರಿ, ಟೀ ಶರ್ಟ್ ಹಾಕ್ಕೊಂಡು ವರ್ಕೌಟ್ ಮಾಡಿರಿ. ಇಲ್ಲ ವಿತೌಟ್ ಟೀ ಶರ್ಟ್ ಆರ್ ಶರ್ಟ್ ಇರಲಾರ್ದೆ ವರ್ಕೌಟ್ ಮಾಡಿರಿ, ನಡೀತದ. ಈ ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಕಾಮನ್ ಮಿಸ್ಟೇಕ್ಸ್. ಇವತ್ತಕ್ಕೆ ಬರೀ ಬಾಡಿ ವಾರ್ಮ್ ಅಪ್ ಆಯಿತು. ನೆಕ್ಸ್ಟ್ ಈಗ ಇವತ್ತಿನ ವರ್ಕೌಟ್ ಅಂದ್ರೆ ಲೆಗ್ ಡೇ ಸ್ಟಾರ್ಟ್ ಮಾಡಮಂತ. ಓಕೆ, ಫಸ್ಟ್ ಸ್ಕ್ವಾಟ್ಸ, ಜಸ್ಟ್ ಬಾಡಿ ವೇಟ್ ಸ್ಕ್ವಾಟ್ಸ. ಅವು ಒಂದು 100 ಸಾಕು. ಲೆಗ್ಗಿಗೆ ಭಾಳ ದಿನ ಆದ ಬಳಿಕ ಎಬ್ಬಿಸುತ್ತು, ಮಕ್ಕಳು ಡಿಸ್ಟರ್ಬ್ ಮಾಡೋದು ಬೇಡ. ಜಸ್ಟ್ 100 ಸ್ಕ್ವಾಟ್ಸ. ಆಮೇಲೆ ವೇಟ್ ತೊಗೊಂಡು ಲಂಜಸ್ ಅವು ಮಾಡ್ಕೊಳತ್ತ. ಸೊ ಸ್ಕ್ವಾಟ್ಸ್ ಕಂಪ್ಲೀಟ್ ಆಯಿತು 100. ನೆಕ್ಸ್ಟ್ ಬಿಸಿಲಿದ್ದ ಸಲುವಾಗಿ
ಬಾಡಿ ಡಿಹೈಡ್ರೇಷನ್ ಆಗುತ್ತಾ. ಸೊ ನಿಮ್ಮ ವಾಟರ್ ಇಂಟೇಕ್ ಪೂರ ಮಾಡ್ಕೊಳ್ಳಿ. ಹಿಂಗೆ ಡೈಲಿ ಒಂದು 4 ಲೀಟ್ರ್ ನೀರು ಕುಡೀರಿ ಸಾಕು, ಬಾಡಿ ಆರಾಮಿರ್ತದೆ. ನೀವೇನಾದರೂ ಕಲಬುರಗಿ ಒಳಗಿದ್ದೀರಂದ್ರೆ ಒಂದು 5 ಲೀಟ್ರ್ ನೀರು ಕುಡೀರಿ. ಶುದ್ಧ ಹೇಳತ್ತೀನಿ. 15 × 4 ಸೆಟ್ ಮಾಡ್ಕೊರಿ ಸಾಕು. ಈ ವರ್ಕೌಟ್ ಮುಗ್ಸೋಟಿಗಿನಿ ಬಸ್ಸಿನ ನೋಡ್ರಿ ಹೆಂಗದ. ನೆಕ್ಸ್ಟ್ ನಾರ್ಮಲ್ ಸ್ಕ್ವಾಟ್ಸೆ, ಬಟ್ ವಿತ್ ವೇಟ್ ತೊಗೊಂಡು ಬಿಡ್ರಿ. ವರ್ಕೌಟ್ರೆ ಕಂಪ್ಲೀಟ್ ಆಯಿತು. ಫೋನ್ ಫುಲ್ ಹೀಟ್ ಆಗ್ಯದ ಬಿಸಿಲಿಗೆ. ಸೊ ಈಗ ಕೆಳಗೆ ಹೋಗೋಣ. ಯಾಕಂದ್ರೆ ಫೋನ್ ನಡುನೇ ಆಫ್ ಆಲತ್ತಿತ್ತು. ವಿಡಿಯೋ ಬಂದೈತಿ ಕನ್ಫರ್ಮ್ ಇದ್ದಿಲ್ಲ, ನೋಡ್ದ ಚೆಕ್ ಮಾಡ್ದ. ಸೊ ರೂಮಲ್ಲಿ ಕರೆಕ್ಟ್ ಇದೇ ಟೈಮ್ಗೆ ಲೈಟ್ ಹೋಗಿದೆ. ಸೊ ಈಗ ವರ್ಕೌಟ್ ಮುಗಿಸ್ಕೊಂಡು ಕಂಪ್ಲೀಟಾಗಿ ಬಂದಿದ್ದೀನಿ. ಈಗ ನಾನು ತಿನ್ಬೇಕು ಅನ್ಕೊಂಡಿರೋದು ಕಡಲೆಕಾಳು, ನಿನ್ನೆ ನೈಟ್ ನೆನೆಕಿಟ್ಟಿದ್ದು ಮತ್ತು 2 ಬಾಳೆಹಣ್ಣು. ವರ್ಕೌಟ್ ಆದಮೇಲೆ ಇದನ್ನು ತಿಂದರೆ ತುಂಬಾ ರಿಸಲ್ಟ್ ಸಿಗುತ್ತೆ. ಇದು ನಿಮ್ಮ ಮಸಲ್ ರಿಕವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಸ್ಟ್ರೆಂತ್ನು ಬರುತ್ತೆ. ವರ್ಕೌಟ್ ಆದಮೇಲೆ ನಿಮ್ಮ ಬಾಡಿ ಫುಲ್ ವೀಕ್ ಆಗಿರುತ್ತೆ. ಸೊ ಸಡನ್ನಾಗಿ ತಿಂದರೆ ಸ್ಟ್ರೆಂತ್ನು ಕೂಡ ಬರುತ್ತೆ. ಇದನ್ನು ರೆಗ್ಯುಲರ್ ಆಗಿ ತಿಂತೀನಿ ನಾನು. ನನ್ನ ಡಯಟ್ ಪ್ಲಾನ್ ಅಂತ ಏನೂ ಇಲ್ಲ. ಸೊ ಇದನ್ನೇ ರೆಗ್ಯುಲರ್ ಆಗಿ ತಿಂತೀನಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಮನೆ ಊಟ. 3 ಟೈಮ್ ಮನೆ ಊಟನೇ ಮಾಡ್ತೀನಿ. ಒಂದೊಂದು ಟೈಮ್ ಯಾವಾಗಲಾದ್ರೂ ಮಿಸ್ ಆಗುತ್ತೆ ಅಷ್ಟೇ. ಯಾವುದೇ ಕೆಲಸ ಮಾಡಿ ರೆಗ್ಯುಲರ್ ಆಗಿ ಮಾಡಿ. ಸ್ವಲ್ಪನೇ ಮಾಡಿ, ರೆಗ್ಯುಲರ್ ಆಗಿ ಮಾಡಿ. 4 ದಿನ ಬಿಟ್ಟು ಮಾಡಿದ್ರೆ ಅದು ಯಾವತ್ತೂ ಸಕ್ಸಸ್ ಆಗಲ್ಲ. ಸೊ ರೆಗ್ಯುಲರ್ ಆಗಿ ಮಾಡಿದ್ರೆ ಏನಾದರೂ ನಿಮ್ಮ ಬಾಡಿಲಿ ಇಂಪ್ರೂವ್ಮೆಂಟ್ಸ್, ಚೇಂಜಸ್ ಪಕ್ಕ ಆಗುತ್ತೆ. ಇದು ನನ್ನ ಫಸ್ಟ್ ಲಾಂಗ್ ಫಾರ್ಮೇಟ್ ವಿಡಿಯೋ. ಓಡಬೇಕು ಅಂತಲೇ ಇಲ್ಲ, ಜಸ್ಟ್ ಒಂದು ಎವರೇಜ್ 5K 10K ವ್ಯೂಸ್ ಆದರೆ ಸಾಕು. ಅಂದರೆ ನನಗೆ ಮುಂದೆ ವಿಡಿಯೋ ಮಾಡೋಕ್ಕೂ ಅದು ಏನಂತಾರೆ ಮೋಟಿವೇಶನ್ ಆಗುತ್ತೆ. ನಾನು ನಿಮ್ಮ ಹತ್ರ ಈ ವಿಡಿಯೋ ಬಂದಿದ್ರೆ ಆದಷ್ಟು ಶೇರ್ ಮಾಡಿ. ಆರ್ಮಿ ಶೂ ಲಾಂಗ್ ಫಾರ್ಮೇಟ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇವಾಗ ಊಟ ತರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬೈಕ್ ನಂದಲ್ಲ, ನನ್ನ ಬಾಜು ರೂಮಿಂದ ಇಸ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ದು ಬೈಕ್ ಇತ್ತು. ಸೊ ಅವನು ಕೆಲ್ಸಕ್ಕೆ ಹೋಗಿದ್ದಾನೆ. ಸೊ ಅಮ್ಮ ಊರಿಂದ ಬುತ್ತಿನ ಕಳಿಸ್ತಾರೆ. ಇವಾಗ ತರಕಂತ ಬಂದಿದ್ದೆ. ತೊಗೊಂಡು ಹೋಗಿ ಜಳಕ ಮಾಡಿ. ಸೊ ಫೈನಲಿ ಹೋಗಿ ಊಟ ತೊಗೊಂಡು ಬಂದೆ. ನನ್ನ ಹತ್ರ ಬೈಕ್ ಇಲ್ಲ. ಸೊ ಫ್ರೆಂಡ್ದಿತ್ತು, ಅವನು ಡ್ಯೂಟಿಗೆ ಹೋಗಿದ್ದಾನೆ. ಸೊ ಬೇರೆಯವ್ರು ಇಸ್ಕೊಂಡು ಹೋಗು. ಈಗ ಜಳಕ ಮಾಡ್ತೀನಿ. ಜಳಕ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಊಟ ಮಾಡುವಾಗ. ಮಾರ್ಕೆಟ್ಗೆ ಹೋಗಿ ಊಟ ತೊಗೊಂಡು ರೂಮಿಗೆ ಬಂದು ಊಟನೆಲ್ಲ ಇಟ್ಟು ಫ್ಯಾನ್ ಆಫ್ ಮಾಡಿ ಎಡಿಟಿಂಗ್ ಮುಗಿಸ್ಕೊಂಡೆ. ಎಡಿಟಿಂಗ್ ಮುಗಿಸ್ಕೊಂಡು ಆದಮೇಲೆ ಜಳಕ ಮಾಡಿ ಈಗ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಫೈನಲಿ ಊಟ ಮಾಡಬೇಕು ಅಂತ ರೆಡಿ ಆಗಿದ್ದೀನಿ. ಈಗ ಊಟ ಮಾಡಿ ಶೂಸ್ ಎಲ್ಲ ನೀಟಿಗೆ ಹಾಕ್ಕೊಂಡು ಡ್ಯೂಟಿಗೆ ಹೋಗ್ಬೇಕು ಅಷ್ಟೇ. ಊಟ ಏನೇನು ಕಳಿಸಿದ್ದಾರೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಫುಲ್ ಮೊಸರು ಕಳಿಸಿದ್ದಾರೆ. ಸೊ ಫೈನಲಿ ಪಲ್ಯ ಇದೆ, ಮೊಸರಿದೆ, ಒಂದು ಬಾಕ್ಸಲ್ಲಿ ಅನ್ನ ಇದೆ, ಮತ್ತೆ 2 ಊಟಕ್ಕಾಗಲಿ ಅಂತ ಇಷ್ಟು ರೊಟ್ಟಿನ ಕಳಿಸಿದ್ದಾರೆ. ನನ್ನ ಸಲುವಾಗಿ ಬೆಳಿಗ್ಗೆ ಬೇಗನೆ ಅದು ಅಡುಗೆ ಮಾಡ್ತಾರೆ. ಹೋಟ್ಲ್ ಊಟನೇ, ಮನೆ ಊಟನೇ. ಸೊ ಫೈನಲಿ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹಿಂಗೆ ಹೋಗ್ಬೇಕಂತ ಡ್ಯೂಟಿಗೆ. ನೆಕ್ಸ್ಟ್ ನಮ್ಮ ತಂದೆ ತಾಯಿ ಬಗ್ಗೆ ಮಾತು ಹೇಳ್ಬೇಕಂದ್ರೆ, ನೀ 5,000 ದುಡಿ, 10,000 ದುಡಿ, 50,000 ದುಡಿ, 1 ಕೋಟಿ ದುಡಿ, 1 ಲಕ್ಷ ದುಡಿ, ಮ್ಯಾಟ್ರ್ ಆಗಂಗಿಲ್ಲ. ನೀ ದುಡಿಯೋದ್ರ ಮೇಲೆ ನೀ 5,000 ರೂಪಾಯಿ ದುಡಿದ್ರು ನಿಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೊ. ನೀ 1 ಲಕ್ಷ ದುಡಿದ್ರು ನಿಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೊ. ಯಾಕಂದ್ರೆ ಒಂದು ಸೀಕ್ರೆಟ್ ಹೇಳ್ತೀನಿ, ನೆನ್ಪಿಟ್ಕೋ. ನಿನಗೆ ಹಸು ಆದಾಗ ನಿನ್ನ ಮುಖ ನೋಡ್ಕೊಂಡು ಕಂಡಿಡಿಯೋದು ನಿಮ್ಮ ತಂದೆ ತಾಯಿ ಮಾತ್ರ. ನೆನಪಲ್ಲಿಟ್ಕೋ. ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಇಲ್ಲೊಂದು 2 ಲೈನ್ ಬರ್ದಾರ ನೋಡ್ರಿ. ಕಾಣದ ದೇವರಿಗೆ ಚಿನ್ನ ಹಾಕುವ ಮುನ್ನ ಕಣ್ಣಿಗೆ ಕಾಣುವ ತಾಯಿಗೆ ಅನ್ನ ಹಾಕುವಂತ. ಸೂಪರ್ ಲೈನ್ಸ್ ಅಂದಾಗ ಅಣ್ಣನ ಕಣ್ಣಲ್ಲಿ ಆ ಸ್ಮೈಲ್ ನೋಡ್ಬೇಕಿತ್ತು. ಇನ್ನೂ ಟೈಮ್ ಇತ್ತು ಅಂತೇಳಿ ನಡ್ಕೊಂಡು ಹೊಂಟಿದ್ದೆ, ಟೈಮ್ ಇದೆ ಅಂತೇಳಿ. ಬಟ್ ಅಂಥ ಟೈಮ್ ಒಳಗೆ ಇಬ್ಬರು ಮಾರ್ಕೆಟ್ ಹೋಗಿ ಅಲ್ಲಿ ಬಸ್ ಹತ್ತಿ ಸೀದಾ ಹೋಗ್ಬೇಕೀಗ.
ಓಲ್ಡ್ ಜಬರ್ಗಿ ನೋಡಿ ಸಿಗುವ ಬಸ್ಸಲ್ಲಿ. ಸೊ ಫೈನಲಿ ಬಸ್ದು ರೆಡಿಯಾಗಿ ನಿಂತ ಬಸ್ಸು. ಒಂದೊಂದು ಟೈಮಿಗೆ ಒಂದು ಇರಂಗಿಲ್ಲ. ಇವತ್ತ ಕಂಡಾಪಟ್ಟಿ ಬಸ್ಸುಗಳು. ಸೊ ಈ ಬಸ್ಸಿಗೆ ಏರ್ತೀನಿ ಈಗ. ಸೀಟ್ ಈಸ್ ಮೈ ಸೀಟ್. ರೆಡಿ ವಿತ್ ಆರ್ಮಿ ಶೂ ಹೆಂಗಿರ್ತೀವಿ. ಫೈನಲಿ ಬಸ್ನಾಗ ಹೋಗ್ತೀವಿ ಈಗ. ಸೊ ಫೈನಲಿ ಬಸ್ಸಿಂದ ಇಳಿದು ಈಗ ಹೊಂಟೀನಿ ಡ್ಯೂಟಿ ಕಡೆಗೆ. ಬಿಸಿಲಂತೂ ಭಾಳ ಕೆಟ್ಟಾಗೈತಿ. ಜವರ್ ಬಿಡತ್ತದ, ನೀರ್ಕಂತೂ ಕಂಡಾಪಟ್ಟಿ ಆಗ್ಯದ. ಮುಂದೆ ಈಗ ವಿಡಿಯೋ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಲಾಂಗ್ ಫಾರ್ಮೇಟ. ಇದಕ್ಕೇನ್ರೆ ಸಪೋರ್ಟ್ ಸಿಕ್ಕಿತು ಮೀನ್ಸ್ ಇದಕ್ಕೇನ್ರೆ ಸಪೋರ್ಟ್ ಸಿಕ್ಕಿತು ಅಂದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ಅಂತ. ಸಪೋರ್ಟ್ ಸಿಗ್ಬೇಕು ಅಷ್ಟೇ. ಈಗ ಡ್ಯೂಟಿ ಟೈಮ್ನಾಗ ವಿಡಿಯೋ ಮಾಡಪ್ಲೇನೂ ಇಲ್ಲ. ವಿಡಿಯೋಗೆ ಸಪೋರ್ಟ್ ಮಾಡಿರಿ, ನೆಕ್ಸ್ಟ್ ಮಾಡೋಣಂತ. ಲಾಂಗ್ ಫಾರ್ಮೇಟ್ ವಿಡಿಯೋಗೆ ಸಿಗ್ತೀನಿ. ಬಿಸಿಲಂತೂ ಕಂಡಬಟ್ಟಿ ಆಗ್ಯದ. ಇಂಥ ಬಿಸಿಲಾಗೂ ನಮ್ಮ ಕಲಬುರಗಿ ಮಂದಿ ಜಾಸ್ತಿ ಚಹಾ ಕುಡಿತಾರೆ. 45 ಡಿಗ್ರಿ ಆಗ್ಯದಂತ ಬಿಸಿಲ. ಸೊ ಬಿಸಿಲಿಗೆ ಆದಷ್ಟು ಮನೆಗೆ ಇರ್ರಿ, ಪ್ಲಸ್ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು. ಆರಾಮಣ ಬಸ್ ತಲುಪೋದಕ್ಕೆ ಫಾಲೋವರ್ ಸಿಗ್ತಾಯಿದ್ರು, ಈಗ ರೋಡಿನ ಮೇಲೆ ಸಿಗಂಗಾಗಿದೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೈಟ್ ವೀಡಿಯೋ ಮಾಡೋಕ್ಕೆ ಹೋಗೋ ಟೈಮಿಗೆ ಆಗ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಈ ವಿಡಿಯೋ ಇಲ್ಲಿ ಮುಗೀತಂದ್ರೆ ಮುಗೀತು, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟಂದ್ರೆ ಮತ್ತೆ ಬರ್ತೀನಿ ಅಂತ. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲ ಮಾಡ್ಕೊಂಬಿಡ್ರಿ. ಮತ್ತೆ ಬರ್ತೀನಂತ. ರಾಮ್ ರಾಮ್, ಜೈ ಶ್ರೀರಾಮ್.